ಸಿಎಂ ನೇತೃತ್ವದಲ್ಲಿ ಜಾತಿ ಗಣತಿ ಸಂಬಂಧ ಸಭೆ ಈಗ ಮುಕ್ತಾಯ ಆಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನ ಸಮೀಕ್ಷೆ ನಡೆಸುವ ನಿರ್ಧಾರವನ್ನ ಮಾಡಲಾಗಿದೆ. ಸಿಎಂ ನೇತೃತ್ವದಲ್ಲಿ ಜಾತಿ ಗಣತಿ ಸಂಬಂಧ ಸಭೆ ಮುಕ್ತಾಯ ಆಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನ ಸಮೀಕ್ಷೆ ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ. ಅಕ್ಟೋಬರ್ ಕೊನೆ ಒಳಗಾಗಿ ಸಮೀಕ್ಷೆ ವರದಿಯನ್ನ ಸಲ್ಲಿಸಬೇಕು. ತರಬೇತಿ ಸೇರಿ ಪೂರ್ವಭಾವಿ ಸಿದ್ಧತೆ ಈಗಲೇ ಆರಂಭಿಸಲು ಸೂಚನೆಯನ್ನ ನೀಡಲಾಗಿದೆ. ಇನ್ನು ಮೊಬೈಲ್ ಆಪ್ ಮೂಲಕ ಸಮೀಕ್ಷೆ ನಡೆಸಲು ಸರ್ಕಾರ ನಿರ್ಧಾರವನ್ನ ಮಾಡಿಕೊಂಡಿದೆ. ಸರ್ವೆ ಕುರಿತು ಯಾವುದೇ ದೂರುಗಳಿಗೆ ಆಸ್ಪದ ಕೊಡಬಾರದು. ಸಮೀಕ್ಷೆಯಿಂದ ಯಾರು ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು. ಸಾಕಷ್ಟು ನಿರ್ಧಾರವನ್ನ ಈ ಸಭೆಯಲ್ಲಿ ಮಾಡಲಾಗಿದೆ. ಅಕ್ಟೋಬರ್ ಕೊನೆ ಒಳಗಾಗಿ ಸಮೀಕ್ಷೆ ವರದಿಯನ್ನ ಸಲ್ಲಿಸಬೇಕು ಅಂತ ಈಗ ಆಲ್ರೆಡಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ ಮೊಬೈಲ್ ಆಪ್ ಮೂಲಕ ಸಮೀಕ್ಷೆಯನ್ನ ನಡೆಸಲು ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು ಜಾತಿಗಣತಿ ಸಮೀಕ್ಷೆ ಅತ್ಯಂತ ಸಮರ್ಪಕವಾಗಿ ನಡೆಯಬೇಕು. ಇದರ ಜೊತೆಗೆ ಸರ್ವೆ ಕುರಿತು ಯಾವುದೇ ದೂರುಗಳಿಗೆ ಆಸ್ಪದ ಕೊಡಬಾರದು ಅಂತ ಕೂಡ ಈ ಸಂದರ್ಭದಲ್ಲಿ ಸೂಚಿಸಲಾಗಿದೆ. ಇದರ ಜೊತೆಗೆ ಸಮೀಕ್ಷೆಯಿಂದ ಯಾರು ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು. ಇನ್ನು ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತದ್ದು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ 15 ದಿನ ಈ ಸಮೀಕ್ಷೆಯನ್ನು ನಡೆಸಲು ನಿರ್ಧಾರವನ್ನ ಮಾಡಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಮೊಬೈಲ್ ಆಪ್ ಮೂಲಕ ಸಮೀಕ್ಷೆ ನಡೆಸಲು ಸರ್ಕಾರ ಈಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾವ ರೀತಿ ಮೊಬೈಲ್ ಆಪ್ ಮೂಲಕ ಸಮೀಕ್ಷೆಯನ್ನು ನಡೆಸ್ತಾರೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆ? ಸಾಹಿತ್ಯ ನಿಜಕ್ಕೂ ಕೂಡ ಸವಾಲು. ಯಾಕಂತ ಹೇಳಿದ್ರೆ ಜಾತಿಗಣತಿ ಸಮೀಕ್ಷೆ ಹಿಂದೆ ಆಗಾಯ್ತಾಯ್ತು. ಕಾಂತರಾಜು ಸಮೀಕ್ಷೆಯನ್ನು ವರದಿ ಜಾರಿ ಮಾಡಬೇಕಾದ ಸಂದರ್ಭ ಬಂದಾಗ ಯಾವ ರೀತಿಯಾಗಿ ಒತ್ತು ವಿರೋಧಗಳು ಬಂತು ಅಂತ ಗೊತ್ತೇ ಇದೆ. ಈ ಬಾರಿ ಒಂದಿಷ್ಟು ಸ್ಪಷ್ಟವಾಗಿ ನಿಖರವಾಗಿ ಯಾವುದೇ ಹಿಂದುಳಿದಂತೆ ಯಾವುದೇ ಗೊಂದಲಗಳಿಗೆ ಆಸ್ಪದ ಆಗದಂತೆ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಜಾತಿಗಣತಿ ಮಾಡ್ತಾರಾ ಇಲ್ಲೋ ಅನ್ನೋದಕ್ಕೆ ಈಗ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ. ಜಾತಿಗಣತಿ ಹೌದು, ಜಾತಿಗಣತಿ ಮಾಡ್ತಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಈಗ ಸೆಪ್ಟೆಂಬರ್ 15ರಿಂದ ಜಾತಿಗಣತಿ ಆರಂಭವಾಗುತ್ತೆ. ಅಕ್ಟೋಬರ್ ತಿಂಗಳವರೆಗೂ ಕೂಡ ಈ ಒಂದು ಜಾತಿಗಣತಿ ಆಗುತ್ತೆ. ಅದಾದ ಬಳಿಕವಾಗಿ ಇಲ್ಲಿ ಜಾತಿಗಣತಿ ಮಾಡಬೇಕಾದ್ರೆ ಕೇವಲ ಜಾತಿಗಣತಿ ಶಿಕ್ಷಕರು ಮಾತನಾಡೋದಲ್ಲ, ಇತರ ಇಲಾಖೆ ಅಧಿಕಾರಿಗಳನ್ನು ಕೂಡ ಸೇರಿಸಿಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಅದಾದ ಬಳಿಕವಾಗಿ ಜಾತಿಗಣತಿ ಸಂಬಂಧಪಟ್ಟಂತೆ ಕೇವಲ ಅಧಿಕಾರಿಗಳನ್ನು ಬಿಟ್ಟರೆ ಇಲ್ಲಿ ಎಡವಟ್ಟುಗಳಾಗಬಹುದು. ಹೀಗಾಗಿ ಜಾತಿಗಣತಿ ಮೇಲ್ವಿಚಾರಣೆ ಮಾಡಬೇಕು. ಇದಕ್ಕೋಸ್ಕರವೇ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಅಂತೇಳಿ ಕೂಡ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಅದೇ ರೀತಿ ಒಳಪಂಗಡಗಳಲ್ಲಿ ಯಾವ ರೀತಿ ಗೊಂದಲಗಳಾಗಬಾರದು, ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಮೊದಲೇ ಟ್ರೈನಿಂಗ್ ಅನ್ನು ಕೊಡಬೇಕು. ಟ್ರೈನಿಂಗ್ ಕೊಟ್ಟ ಬಳಿಕವಾಗಿ ಸಮಿತಿಯನ್ನು ಮುಗಿಸಬೇಕು. ಯಶಸ್ವಿಯಾಗಿ ಸಮಿತಿಯನ್ನು ಮುಗಿಸಿ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಒಟ್ಟಾರಾಗಿ ಜಾತಿಗಣತಿ ಸಮೀಕ್ಷೆ ಯಾರಿಗೂ ಕೂಡ ಅನ್ಯಾಯ ಆಗಬಾರದು. 7 ಕೋಟಿ ಜನರನ್ನು ಕೂಡ ಈ ಒಂದು ಜಾತಿ ಸಮೀಕ್ಷೆಯಲ್ಲಿ ಒಳಪಡಬೇಕು ಅಂತೇಳಿ ಕೂಡ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಬಾರಿ ಯಾವುದೇ ರೀತಿ ಗೊಂದಲ ಆಗೋದಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಭಾವಿಸಿಕೊಂಡು ಕಾಣ್ತಾ ಇದೆ. ಆದ್ರೆ ಎಕ್ಸಿಕ್ಯೂಟ್ ಮಾಡಬೇಕು. 1,65,000 ಜನರನ್ನ ಸಮೀಕ್ಷೆಗೆ ಬಳಸಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಆದರೆ ಈ ಸಮೀಕ್ಷೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಜನಸಂಖ್ಯೆ ಇದ್ಕೊಳ್ಳಿ ಆಗೋದಿಲ್ಲ. ಇಲ್ಲಿ 15 ದಿನಗಳ ಕಾಲಾವಧಿಗಳನ್ನು ಕೊಟ್ಟಿದ್ದಾರೆ. 15 ದಿನಗಳಲ್ಲಿ ಸಮೀಕ್ಷೆ ಮುಗಿತದ ಅಥವಾ ಸಮೀಕ್ಷೆ ಹೋದ ಬಾರಿ ಅಂತ ಗೊಂದಲ ಆಗೋದಿಲ್ಲ ಅನ್ನೋದನ್ನ ನೋಡಬೇಕಾಗುತ್ತೆ ಇಲ್ಲಿ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.